ಅದೃಷ್ಟ ಅಕ್ಕ. ಮತ್ತೆ ನಾನು ಫೋನ್ ಮಾಡಬೇಕು. ನಾನು ಇಷ್ಟಪಡ್ತಿದ್ನಲ್ಲ ಅವನಿಗೆ ಹುಡುಗನಿಗೆ ಫೋನ್ ಮಾಡಿಬಿಟ್ಟು, ಇಲ್ಲಪ್ಪ ನಮ್ಮ ಮನೇಲಿ ಒಪ್ತಾ ಇಲ್ಲ, ನೀನು ಬೇರೆ ಕಡೆ ಎಲ್ಲಾದರೂ ನೋಡಿ ಮದುವೆ ಆಗ್ಬಿಡು, ನಾನು ಮರ್ತ್ಬಿಡು ಅಂತ ಹೇಳ್ಬಿಡ್ತೀನಿ. ತಿರ್ಗಾ ಯಾಕೆ ಅವ್ನು ಬರೀ ನನಗೆ ಕಾಯ್ತಾ ಇರ್ತಾನೆ, ಏನಾದ್ರೂ ಮತ್ತೆ ಅವನು ಸಿಟ್ಟು ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಒಂದು ಮಾತು ಹೇಳ್ಬಿಟ್ಟು ನಾನು ಸುಮ್ಮನೆ ಆಗೋದು ಬೆಸ್ಟ್ ಅಂತ ಅನ್ನಿಸ್ತು. ಅದಕ್ಕೆ ನಿನ್ನ ಫೋನಲ್ಲಿ ಒಂದು ಫೋನ್ ಮಾಡಲ ಅದೃಷ್ಟ ಅಕ್ಕ. ಅದಕ್ಕೆ ಬಂದೆ ನಿಮ್ಮ ಮನೇಲೆ ಫೋನ್ ಮಾಡೋಣ, ಅಲ್ಲಾದರೆ ಅಮ್ಮ ಬೈತೈತೆ ಅಂತೇಳಿ ಅದಕ್ಕೆ ನಿಮ್ಮ ಮನೇಲೆ ಫೋನ್ ಮಾಡೋಣ ಅಂತ ಬಂದುಬಿಟ್ಟೆ. ಸುಮ್ಮನಿರು, ನೀವು ಏನೋ ಫೋನ್ ಮಾಡೋಕ್ಕೋಗ್ಬೇಡ, ಏನು ಮಾಡೋಕ್ಕೋಗ್ಬೇಡ, ಸುಮ್ಮನೆ ಯಾಕೆ ಅವ್ನಿಗೆ ಯಾಕೆ ಹೇಳೋಕ್ಕೋಗ್ಬೇಡ, ಸುಮ್ಮನೆ ಇರೋದು ಕಲಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀನು ಇರೋದು ಕಲಿ, ನಿಮ್ಮ ಅಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಅಷ್ಟೇ. ಯಾರಿಗೂ ಏನೋ ಹೆದರಿಕೆ ಹೋಗ್ಬೇಡ, ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಎಲ್ಲರೂ ಅಕ್ಕ, ನಾನು ಮತ್ತೆ ಹೇಳೋಣ ಅಂತ ಇವಾಗ ಹೇಳಿಲ್ಲ ಅಂದರೆ ಅವನು ಅದೇ ಆಸೆ ಇಟ್ಕೊಂಡಿರ್ತಾನೆ, ಫೋನ್ ಮಾಡ್ತಾರೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಅವ್ರು ಎಲ್ಲಾದರೂ ನೋಡ್ಕೊಂತಾರೆ ಬೇರೆ ಕಡೆಗೆ. ನಮ್ಮ ಮನೇಲಿ ಒಪ್ತಾ ಇಲ್ಲಪ್ಪ, ನಾನು ಮರ್ತ್ಬಿಡು, ನಾನು ನಮ್ಮಪ್ಪ ನಮ್ಮಮ್ಮ ತೋರಿಸಿರೋ ಹುಡುಗನ ನಾನು ಮದುವೆ ಆಗ್ತೀನಿ, ನೀನು ಅಷ್ಟೇ, ನೀನು ಬೇರೆ ಹುಡುಗಿನ ನೋಡಿ ನೀನು ಮದುವೆ ಆಗ್ಬಿಡು ಅಂತ ಹೇಳ್ಬಿಡ್ತೀನಿ. ಒಂಥರ ಅವರು ಅವನು ಯಾಕೆ ಬೇಕು ಹೇಳ್ಬಿಟ್ರೆ ಅದು ಬಗೆಹರ್ದು ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ಅದೇ ಮನಸ್ಸಿನಾಗಿರುತ್ತೆ. ಅದಕ್ಕಾಗಿ ಬಂದಾಗಲೆಲ್ಲ ಬರ್ತಾ ಇರ್ತಾರೆ ಅವರು, ಏನು ಕೊಡ್ರಿ ಅಂತ. ಹಿಂಗೆ ಹೇಳಿದ್ರೆ ಬರಲ್ಲ ಅಂತ ನಾನು ಹೇಳ್ಬಿಡ್ತೀನಿ, ನನ್ನ ಮನಸ್ಸಲ್ಲಿರೋದು ಒಂದು ಮಾತು ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಇನ್ಮೇಲಿಂದ ಸವಾಸ ಅಲ್ಲ. ಅಪ್ಪ ನಮ್ಮ ಹೇಳ್ದಂಗೆ ಕೇಳ್ಕೊಂಡು ಯಾವ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತಾರೋ ಆ ಹುಡುಗನ ಮದುವೆ ಹಾಕ್ಕೊಂಡು ನಿಮ್ದೇ ಚೆನ್ನಾಗಿರೋದು ನೋಡ್ತೀನಿ ಅಷ್ಟೇ. ಯಾಕೆ ಬೇಕಮ್ಮ, ಅದಕ್ಕೇ ಫೋನ್ ಮಾಡೋಣ ಅಂತ ಅದೃಷ್ಟಕ್ಕ. ಪ್ಲೀಸ್ ಅದೃಷ್ಟಕ್ಕ, ಮಾಡ್ತೀನಿ. ಈ ವಿಷಯ ನಮ್ಮ ಅಮ್ಮನಿಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ. ಫೋನ್ ಮಾಡಿಬಿಟ್ಟು ಒಂದು ಮಾತು ಆ ಥರ ಹೇಳ್ತೀನಿ ಅಷ್ಟೇ, ಸರಿನಾ? ಪ್ಲೀಸ್ ಅದೃಷ್ಟಕ್ಕ. ಮಮ್ಮಿ ನೋಡಪ್ಪ, ಇವಳು ಫೋನ್ ಕೊಟ್ಟವಳೆ, ಅದೃಷ್ಟ ನನ್ನ ಮಗಳಿಗೆ ಫೋನ್ ಮಾಡೋಕ್ಕೆ ಅಂತ ನನ್ನ ತಪ್ಪಾಗಿ ತಿಳ್ಕೊಬೇಕಲ್ಲ. ಸರಿ ಆಯಿತು, ಮಾಡು. ಇದೊಂದೇ ಸತಿ, ತಿರುಗಿ ಆಮೇಲೆ ಬೇರೆ ಬೇರೆ ಯಾವುದಕ್ಕೆಲ್ಲ ಕೊಡು ಅಂತಂದರೆ ಕೊಡಲ್ಲ. ನೀನು ಸ್ವಲ್ಪ ಅರ್ಥ ಮಾಡ್ಕ, ಸರಿನಾ? ಇಲ್ಲಿಗೆ ಬಿಟ್ಟಾಕ್ಬಿಡು. ನೀನು ಹೇಳ್ತಾ ಇರೋದು 100% ಸತ್ಯ ಆಗಬೇಕು, ಬರೀ ನಾಟಕ ಮಾಡೋದಲ್ಲ. ನೀನು ಹೇಳ್ಬಿಡು, ಅದೇನು ಹೇಳೋದಿದ್ರು ನೀವೇ ಹೇಳ್ಬಿಡು. ಇಲ್ಲದೆಲ್ಲ ನಾಟಕ ಆಡಿದ್ರೆ ನಡೆಯಲ್ಲ ನೋಡು. ಹೇಳಿರ್ತೀನಿ ನಿಮ್ಮಮ್ಮ ಇಂತಾಗಲಿ, ನಿಮ್ಮ ಗುಂಡಣ್ಣನೇ ಏನಿಲ್ಲ ತೆಗೆದು ಹೊಡೆದು ಬಿಡುತ್ತೆ. ನೀನೇನ ಫೋನ್ಗಿನೆಲ್ಲ ಮಾಡೋದು, ನಿಮ್ಮ ಗುಂಡಣ್ಣಗೆ ಭಾಳ ಬೇಜಾರಾಗ್ಬಿಡುತ್ತೆ. ಅಂಥ ಕೆಲಸ ಮಾಡೋರನ್ನ ನೋಡಿಬಿಟ್ರೆ ಭಾಳ ಬೇಜಾರಾಗ್ಬಿಡುತ್ತೆ. ಆ ಅಪ್ಪಗೆ ಅಂಥದ್ದಂದರೆ ಹೆಣ್ಮಕ್ಳ ವಿಷಯದಲ್ಲಿ ಮಾತ್ರ ಇಂಥದ್ದಂದರೆ ಅಪ್ಪ ಅಮ್ಮನ ಮಾತು ಮೀರೋದು, ನಾನು ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗ್ತೀನಿ ಎಂಬುದು, ಇಂಥದ್ದೆಲ್ಲ ಅಪ್ಪನಿಗೆ ಆಗೋದೇ ಇಲ್ಲ. ಅದಕ್ಕೆ ಗುಂಡಣ್ಣ ಬರೋದಕ್ಕಿಂತ ಮುಂದಾಗಲೇ ಹೇಳಿ ಫೋನ್ ಮಾಡಿ ಕಟ್ ಮಾಡಿಬಿಡು. ತಿರ್ಗಾ ಅಪ್ಪ ಬಂದರೆ ನನ್ನ ಬೈಬಿಡುತ್ತೆ. ಅಲ್ಲ ಕಣೆ, ನೀನು ಇಂಥದ್ದು ಮಾಡ್ತಾ ಇದ್ದೀನಿ, ಅವಳಿಗೆ ಯಾಕೆ ಫೋನ್ ಕೊಟ್ಟೆ ಅಂತ ಮತ್ತೆ ನನ್ನ ಮೇಲೆ ಗಲಾಟೆ ತಕ್ಕೊಬಿಡುತ್ತೆ. ಯಾಕೆ ಬೇಕಮ್ಮ? ಅದಕ್ಕೆ ನೀನು ಫೋನ್ ಮಾಡಿ ಜಲ್ದಿ ಹೇಳಿ ಅದೇನು ಬಗೆಹರ್ಕ ಅಷ್ಟೇನೆ. ತಿರು ಬಗೆಹರ್ಕೊಂಡು ತೆಪ್ಪನ ಕೆಲಸ ಮಾಡೋದು ನೋಡ್ಕ ಅಷ್ಟೇನೆ. ಹಲೋ ಶರತ್, ನಾನು ತನ್ವಿ ಮಾತಾಡ್ತಾ ಇರೋದು. ಹೇಳು ತನ್ವಿ, ನಮ್ಮ ಮನೇಲೆಲ್ಲ ಒಪ್ಪಿಸ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ಒಪ್ಕೊಂಡ್ರ? ಏನು ಹೇಳಿದ್ರು? ಅಲ್ಲ ನೋಡಿ, ನಿಮ್ಮಮ್ಮ ನನ್ನಂಥವನಿಗೆ ಕೊಡಲ್ಲ ಅಂತ ಹೇಳ್ತಾ ಇತ್ತಲ್ಲ, ನಿಮ್ಮಮ್ಮ ಮಾತಾಡಿದ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಇಲ್ಲ ನೋಡಿ ಶರತ್, ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ನನಗೆ ಇಷ್ಟ ಇಲ್ಲ, ಸರಿನಾ? ನಾನು ಮರ್ತು ಬಿಡು. ನಾನು ನಮ್ಮಪ್ಪ ನಮ್ಮಮ್ಮ ತೋರಿಸಿರೋ ಹುಡುಗನ ನನ್ನ ಮದುವೆ ಆಗಿ ನಾನು ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನಮ್ಮಪ್ಪ ನಮ್ಮಮ್ಮನಿಗೆ ಇಷ್ಟ ಇಲ್ಲ, ಅವರು ಇಷ್ಟ ಇಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲದ ಕೆಲಸ ನಾನು ಮಾಡಬಾರ್ದು. ಏನೋ ಸ್ವಲ್ಪ ನಮ್ಮಿಬ್ಬರು ಮಧ್ಯೆ ಈ ಥರ ಆಯಿತು. ಏನು ಮಾಡೋಕ್ಕಾಗಲ್ಲ. ಈಗ ಪ್ರೀತಿಸ್ತವ್ರು ಎಲ್ಲರೂ ಮದುವೆ ಆಗೋಕ್ಕಾಗಲ್ಲ. 50% ಆಗ್ತಾರೆ, 50% ಆಗಲ್ಲ. ಅದಕ್ಕೆ ನೀನು ಮರ್ತು ಬಿಡು. ನನಗೆ ನಮ್ಮದು ಒಂದು ಪ್ರೀತಿ ಫೇಲ್ಯೂರ್ ಆಯ್ತು ಅಂತ ಅನ್ಕೋಬಿಡು, ಸಕ್ಸಸ್ ಆಗಿಲ್ಲ ಅಂಥೇಳಿ. ಎಲ್ಲರ ಪ್ರೀತಿನೂ ಸಕ್ಸಸ್ ಅನ್ನೋದು ಆಗಲ್ಲ. ಕೆಲವೊಂದು ಸಕ್ಸಸ್ ಆಗ್ತವೆ, ಕೆಲವೊಂದು ಫೇಲ್ಯೂರ್ ಆಗೇ ಆಗ್ತವೆ. ಅದಕ್ಕೆ ನನಗೆ ಇಷ್ಟ ಇಲ್ಲ, ನೀನು ಮರ್ತು ಬಿಡು. ನನಗೆ ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಇದು ಬಿಡ್ತೀನಿ. ಅಯ್ಯೋ, ಇದೇನಿದು ಈ ಥರ ಫೋನ್ ಮಾಡಿಬಿಟ್ಟು ಸಡನ್ನಾಗಿ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕೆ, ಏನಾಯಿತು? ಸಡನ್ನಾಗಿ ಈ ಥರ ಮಾತಾಡ್ತಾ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡು. ಏನು ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ಇವಳೆ. ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ಅಲ್ಲ ತನ್ವಿ, ನೀನು ಬಿಟ್ಟು ನಾನು ಇರೋಕ್ಕಾಗಲ್ಲ ಅನ್ನೋದು ಗೊತ್ತೈತೆ. ನಾನು ಮದುವೆ ಅಂತಾದರೆ ನಾನು ನಿನ್ನೆ ಮದುವೆ ಆಗೋದು ಅನ್ನೋದು ಗೊತ್ತೈತೆ. ಹಂಗಂದ್ರೂ ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ. ಏನು ಮಾಡೋಕ್ಕಾಗಲ್ಲ. ಇಲ್ಲೋಡು, ಎಲ್ಲ ಎಂಗೇಜ್ಮೆಂಟ್ ಸಮೇತ ಆಗಿ ಮದುವೆಗಳು ಮುರಿದು ಬಿದ್ದಿರೋ ಅಂಥವು ಇದ್ದಾವೆ. ಮದುವೆ ಸಮಯದಲ್ಲಿ, ತಾಳಿ ಕಟ್ಟೋ ಸಮಯದಲ್ಲಿ ಮದುವೆನೂ ಕ್ಯಾನ್ಸಲ್ ಆಗಿರೋವಿದ್ದಾವೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನೀನು ಇದೊಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರೆತು ಬಿಡು, ಸರಿನಾ? ನಾನು ನಮ್ಮಪ್ಪ ನಮ್ಮಮ್ಮ ತೋರಿಸಿರೋ ಹುಡುಗನೇ ನನ್ನ ಮದುವೆ ಆಗೋದು. ಅವ್ರಿಗೆ ಯಾಕೋ ಇಷ್ಟ ಇಲ್ಲ. ನಾಳೆ ದಿನ ಕಷ್ಟ ಸುಖ ಆಯಿತು ಅಂತಂದರೆ ಏನು ನೀವು ನೋಡಲ್ಲ. ನನಗೆ ನಮ್ಮಪ್ಪ ನಮ್ಮಮ್ಮ ನೋಡ್ತಾರೆ.
ಅವ್ರು ಹೇಳಿದ್ರು, ನಾವು ತೋರಿಸಿರೋ ಹುಡುಗನ ಮದುವೆ ಆದರೆ ನಿನ್ಗೇನು ಕಷ್ಟ ಬಂದರೂ ನೋಡ್ಕೊಂತೀವಿ, ನಿನಗೆ ಇಷ್ಟ ಬಂದಿರೋ ಹುಡುಗನ ನೀನು ಮದುವೆ ಆದರೆ ನಾಳೆ ದಿನ ನಿನಗೇನೇ ಕಷ್ಟ ಬಂದೈತೆ ಅಂದರು ನಾವಂತೂ ನಿನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಸೇರಿಸಲ್ಲ, ಹತ್ರಕ್ಕೆ ಬಿಡ್ಕೊಂಬಲ್ಲ, ನಾವು ಕಷ್ಟ ಸುಖ ನೋಡಲ್ಲ ಅಂತ ಹೇಳೋರು ನಮ್ಮಪ್ಪ ನಮ್ಮಮ್ಮ. ಅದಕ್ಕೆ ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ನನಗೆ ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳಬೇಕು, ನಮ್ಮಪ್ಪ ನಮ್ಮಮ್ಮನ ಜೊತೆ ಇರಬೇಕು ನಾನು, ಅಷ್ಟೇ. ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ, ನೋಡೋಣ ನನ್ನ ಬಿಟ್ಬಿಟ್ಟು ಹೆಂಗೆ ಮದುವೆ ಆಗ್ತೀಯ ಅಂತೇಳಿ ನೋಡ್ತೀನಿ ನಾನು. ಓ ಈಗ ಅಪ್ಪ ಅಮ್ಮ ಬೇಕು, ಅವಾಗಲೇ ಯೋಚನೆ ಮಾಡಬೇಕಾಗಿತ್ತು ನೀನು. ಲವ್ ಮಾಡೋದಕ್ಕಿಂತ ಮುಂಚೆನೇ ನಮ್ಮಪ್ಪ ನಮ್ಮಮ್ಮ ಒಪ್ತಾರಾ ಇಲ್ವೋ ಅಂತ ಅವತ್ತೇ ಯೋಚನೆ ಮಾಡಬೇಕಾಗಿತ್ತು. ಅವತ್ತೇ ನನ್ನ ರಿಜೆಕ್ಟ್ ಮಾಡಬೇಕಾಗಿತ್ತು. ಇಷ್ಟೊಂದೆಲ್ಲ ಪ್ರೀತಿ ಕೊಟ್ಟು ಇವಾಗ ನನ್ನ ಮರ್ತು ಬಿಡು ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ? ನಾನಂತೂ ಬಿಡಲ್ಲ. ನೀನು ಹೆಂಗೆ ಬೇರೆ ಕಡೆ ಮದುವೆ ಆಗ್ತೀಯ ನಾನು ನೋಡ್ತೀನಿ. ನಾನಂತೂ ಬಿಡಲ್ಲ. ಹೆಂಗೆ ಬೇರೆ ಹುಡುಗನ ಮದುವೆ ಆಗಿ ಸಂತೋಷವಾಗಿರ್ತೀಯ ನಾನು ನೋಡ್ತೀನಿ. ಯಾವ ಮದುವೆ ಸೆಟ್ ಆಗುತ್ತೆ ನಾನು ನೋಡ್ತೀನಿ. ನೀನು ಬೇರೆ ಕಡೆ ಮದುವೆ ಸೆಟ್ ಆಗೋದಕ್ಕಂತೂ ನಾನು ಬಿಡಲ್ಲ. ನೋಡೋಣ ಯಾರು ಗೆಲ್ತಾರೆ ಅಂತೇಳಿ. ನೀನು ಅಂದ್ಕೊಂಡಿರ್ಬೋದು ಇವ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನಾಗ್ಬಿಡ್ತಾನೆ ಅಂತ. ನಾನು ಯಾವುದೇ ಕಾರಣಕ್ಕೂ ಸುಮ್ಮನಾಗಂತ ನನ್ನ ಮಗ ಅಲ್ಲ ನಾನು. ನೋಡು, ನಾನು ಏನಂತ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ನೀನು ಇವಾಗ ಹೇಳ್ತಾ ಇರೋದು ನೀನು. ಈಗ ನೀನು ಹೆಂಗೆ ಬೇರೆಯವ್ರನ್ನ ಮದುವೆ ಆಗ್ತೀಯ ನಾನು ನೋಡ್ತೀನಿ. ಎದುರಿಸ್ಬೇಡ ಶರತ್, ಏನು ಎದುರಿಸ್ತಾ ಇದೆಯಲ್ಲ? ಯಾಕೆ ಎದುರಿಸೋದು ನೀನು? ಎದುರಿಸ್ಬೇಡ, ನೋಡಿ ಹೇಳ್ತೀನಿ. ಶರತ್, ಅರ್ಥ ಮಾಡ್ಕೊ, ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಸುಮ್ಮನೆ ಮಾತಾಡಬೇಡ ನೀನು. ಅರ್ಥ ಮಾಡ್ಕೊಂಡು ಮಾತಾಡೋದು ಕಲಿ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ಅದನ್ನು ಅರ್ಥ ಮಾಡ್ಕೊಂಡಲ್ಲಿ ಏನೇನೋ ಮಾತಾಡ್ತಾ ಇದೆಯಲ್ಲ, ಸುಮ್ಮನೆ ಕಟ್ ಮಾಡಿ ಹೇಳ್ತೀನಿ. ಏನಿದೆಯಲ್ಲ ಕಟ್ ಮಾಡಿ ಸಾಕು. ಒಂದಂತೂ ತಲೆಯಾಗಿ ನಿನ್ನಂತೂ ಬೇರೆ ಕಡೆ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದು ಹಂಗೆ ಆಗಕ್ಕೆ ಬಿಡಲ್ಲ. ನಾನು ಬೇರೆ ಕಡೆನೇ ನಿನ್ನಗೆ ಮದುವೆ ಮಾಡೋಕ್ಕಂತೂ ನಾನು ಬಿಡ್ತೀನ. ನಾನು ಇದ್ದಂಗೆ ನೋಡು, ನಾನು ಇಲ್ದಿದ್ರೆ ಏನೋ ನಾನು ಈ ಭೂಮಿ ಮೇಲೆ ಇಲ್ಲ ಅಂದ ಮಾತ್ರಕ್ಕೆ ಮಾತ್ರ ನೀನು ಬೇರೆ ಕಡೆ ಮದುವೆ ಆಗೋಕ್ಕೆ ಚಾನ್ಸ್ ಐತೆ. ನಾನಿದ್ದು ನೀನು ಬೇರೆ ಕಡೆ ಮದುವೆ ಆಗ್ತೀಯ ಅಂತಂದ್ರೆ ನಾನು ಮಾತ್ರ ಬಿಡಲ್ಲ. ನೋಡೋಣ ಹಿಂಗೆ ಆಗ್ತೀಯ ಅಂತೇಳಿ. ನಾನು ಹೇಳಿಲ್ವ, ಕಷ್ಟ ಸುಖ ನೋಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಬಂದ್ಬಿಡು, ನಾನೆಲ್ಲ ನೋಡ್ಕೊತೀನಿ, ನಮ್ಮಪ್ಪ ನಮ್ಮಮ್ಮ ಇದ್ದಾರೆ ನೋಡ್ಕೊತಾರೆ ಅಂತ ಹೇಳಿದ್ದೀನಿ. ನಮ್ಮ ಮನೇಲೆಲ್ಲ ನೋಡ್ಕೊತಾರೆ, ನೀನೇನು ತಲೆ ಕೆಡಿಸ್ಕೊಬೇಡ, ನಮ್ಮಮ್ಮನೇ ನೋಡ್ಕೊಬತ್ತೆ ನಿನಗೆ ಅಂತ ನಾನು ಇಷ್ಟೆಲ್ಲ ಹೇಳಿದ್ರು ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ. ಹಿಂಗೆ ಫೋನ್ ಮಾಡಿ ಹೇಳೋದಕ್ಕಾದ್ರೆ ನಿನಗೆ ಹೆಂಗೆ ಮನ್ಸು ಬಂತು? ನಿನಗೆ ಹೆಂಗೆ ಮನ್ಸು ಬಂತು ಈ ರೀತಿ ಮಾತಾಡೋದಕ್ಕೆ? ನಿನಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಹಿಂಗೆ ಮಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಕಲಿ ನೀನು. ಯೋಚನೆ ಮಾಡಿದ್ರೆ ಅಷ್ಟೇ, ಯೋಚನೆ ಮಾಡಲಿಲ್ಲ ಅಂದ್ರೆ ಅಷ್ಟೇ. ನಾನು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀನಿ. ಸುಮ್ಮನೆ ಇಡು ಅಷ್ಟೇ. ಮರ್ತು ಬಿಡು. ಆಗಲ್ಲ. ಸುಮ್ಮನೆ ಕಟ್ ಮಾಡಿ ಹೇಳ್ತೀನಿ. ಕಟ್ ಮಾಡಿದಾರ ಅಕ್ಕ ನೋಡಿ ಹೆಂಗೆ ಹೇಳ್ತಾನೆ, ನಿನ್ನ ಮದುವೆ ಬೇರೆ ಕಡೆ ಆಗಕ್ಕಂತೂ ನಾನು ಬಿಡಲ್ಲ ಅಂತ. ಯಾಕೋ ಎದುರಿಸ್ತಾ ಇದ್ದಾನೆ ನನಗೆ. ಏನು ಮಾಡ್ತಾನೋ ಏನೋ ಅನ್ನಿಸ್ತೈತೆ. ಮದುವೆ ಆಗಕ್ಕಂತೂ ನಾನು ನಿನ್ನ ಬಿಡಲ್ಲ, ಬೇರೆಯವ್ರನ್ನ ಯಾರು ಮದುವೆ ಆಗಬೇಕಂದ್ರೂ ಮದುವೆನೇ ಸೆಟ್ ಆಗೋಕ್ಕೆ ಬಿಡಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಅದೇ ಬಂದವ್ರಿಗೆಲ್ಲ ಕ್ಯಾನ್ಸಲ್ ಮಾಡಿಸಿ ಬಂದವ್ರಿಗೆಲ್ಲ ಹೇಳ್ಬಿಡೋಣ ಅಂತೇಳಿ ನಿರ್ಧಾರ ಮಾಡ್ಕೊಂಡವನೆ. ನೋಡು ಎಷ್ಟರ ಮಟ್ಟಿಗೆ ಇರಬೇಡ ಅವನು ಯಾವ ಥರ ನಿರ್ಧಾರ ಮಾಡಿದ್ದಾನೆ ಅಂತ. ಹುಡುಗನಿಗೆ ಫೋನ್ ಮಾಡಿ ನಾನು ಮರ್ತು ಬಿಡು, ನನಗೆ ಇಷ್ಟ ಇಲ್ಲ, ನಾನು ನಮ್ಮಪ್ಪ ನಮ್ಮಮ್ಮ ತೋರಿಸಿರೋ ಹುಡುಗನ ಮದುವೆ ಆಗ್ತೀನಿ ಅಂತೇಳಿ ಹೇಳ್ಬಿಟ್ಲು. ಆದರೆ ಅವಳಿಗೂ ಒಂಥರ ಮನಸ್ಸಿಗೆ ಬೇಜಾರನೇ. ಆದ್ರೂ ಅವಳು ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಂಡವಳೆ. ಅದಕ್ಕೇ ನನ್ನ ಮಗ ಸುಮ್ಮನಿರಂಗೆ ಇವಾಗೇನು ಇವಳ ಮೇಲೆ ಜೋರು ಮಾಡ್ತಾ ಇದ್ದಾನೆ, ಧಮಕಿ ಆಗ್ತಾ ಇದ್ದಾನೆ. ನೀನೇನಾದ್ರೂ ಬೇರೆ ಹುಡುಗನ ಮದುವೆ ಆದರೆ ಹೀಗೆ ಅಂತ ಸ್ವಲ್ಪ ಜೋರು ಮಾಡ್ತಾ ಇದ್ದಾನೆ. ಮಾಡಲಿ ಅದೆಷ್ಟು ಜೋರು ಮಾಡ್ತಾನೆ, ಮಾಡಲಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.